30 ವರ್ಷದಿಂದ ಈ ಈ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ. ಅವಾಗ ಏನು ಮಾಡಿದ್ದೆ, LIC ಏಜೆನ್ಸಿ ತೊಗೊಂಡಿದ್ದೆ. LIC ಏಜೆಂಟ್ ಆಗಿದ್ದೆ. ನಿಮಗೆಲ್ಲ ಗೊತ್ತಿರ್ಬೋದು, LIC ಪಾಲಿಸಿ ಮಾಡಿಸಿರ್ತೀರಿ, ಎಲ್ಲ ಏಜೆಂಟ್ ಇದ್ದರೆ ಗೊತ್ತಿರ್ತದೆ. ಒಬ್ರು ಹೋಗಿ ಒಬ್ಬರ ಬಗ್ಗೆ ಮಾತಾಡಿದ್ರಂದರೆ ಒಂದು LIC ಪಾಲಿಸಿ ತೊಗೋಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. 10 ಸಲ ಅವ್ರ ಮನೆಗೆ ಅಡ್ಡಾಡ್ಬೇಕ್ರಿ. ನಾನೇನು ಮಾಡಿದೆ, ಒಂದು 3 ವರ್ಷ ಒಬ್ಬರ ಮನೆಗೆ ಅಡ್ಡಾಡಿದೆ. 3 ವರ್ಷ ಅವ್ರ ಮನೆಗೆ ಅಡ್ಡಾಡಿದೆ, LIC ಪಾಲಿಸಿ ಕೊಡಲಿಲ್ಲ. 3 ವರ್ಷ ಆದ್ಮೇಲೆ ಅವ್ರ ಯಜಮಾನ್ರು ಅಧ್ಯಕ್ಷರಾಗಿಬಿಟ್ರು. ಈಗ ಹೋದೆ, ಅತ್ತಿಗೆ ಅವರೇ 3 ವರ್ಷದಿಂದ ನಿಮ್ಮ ಮನೆಗೆ ಬಂದೀನಿ, ಒಂದು ಪಾಲಿಸಿ ಮಾಡಿಸವಲ್ರಿ, ಈಗ ಅಣ್ಣ ಅಧ್ಯಕ್ಷ ಆಗ್ಯಾನ, ಈಗ ಮಾಡಿಸ್ರಿ ಅಂದೆ. ಅವ್ರು ಕರೆದು ಹೇಳಿದರು, ತಮ್ಮ 3 ವರ್ಷದಿಂದ ಮನೆಗೆ ಬರ್ತಾನೆ ರೀ, ಪಾಪ ಒಂದು LIC ಪಾಲಿಸಿ ಮಾಡಿಸ್ರಿ. ಆಯಿತು, 10 ಲಕ್ಷ ಪಾಲಿಸಿ ಮಾಡಿಸ್ಬಿಟ್ರು. 10 ಲಕ್ಷ LIC ಪಾಲಿಸಿ ಮಾಡಿಸಿದ್ರು. ಎಲ್ಲ ತೊಗೊಂಡೋಗಿ ಬ್ಯಾಂಕಿಗೆ ಕಟ್ಟಿ ಎಲ್ಲ ಇದು ಮಾಡಿದೆ. LIC 6 ತಿಂಗಳದಾಗ ಅವ್ರು ಸತ್ತು ಹೋಗ್ಬಿಟ್ರು. ನನಗೆ ಕೆಟ್ಟ ಅನಿಸಿಬಿಟ್ಟಿತ್ತು. ಮಾಡಿಸಿದ್ದಿಲ್ಲ ಅಂದ್ರೆ ಉಳಿತಿದ್ರು ಏನೋ ಹೆಂಗೆ ಅನಿಸ್ಬಿಟ್ಟು. ಒಂದು 6 ತಿಂಗಳು ಬಿಟ್ಟು ಮನೆಗೆ ಫೋನ್ ಬಂತು ನನಗೆ, ಲ್ಯಾಂಡ್ಲೈನ್. ಅಣ್ಣ ಎಲ್ಲಿದ್ದೆ ಅಣ್ಣ? ಅಕ್ಕ ಮನೆಯಾಗಿದ್ದೀನಿ ರೀ, ಸ್ವಲ್ಪ ಅರ್ಜೆಂಟ್ ಮನೆಗೆ ಬಾ ಅಂದ. ಯಾಕ್ರಿ ಅಂದೆ, ಸ್ವಲ್ಪ ಕೆಲಸ ಅದ ಅಂದ್ರೆ. ಅವ್ರು ದೊಡ್ಡ ಶ್ರೀಮಂತರು. ಅವ್ರ ಮನೆಗೆ ಹೋದೆ, 350 ಮಂದಿ ಹೆಣ್ಮಕ್ಳು ಒಂದು ಚೇರ್ ಹಿಂಗೆ ಕೂತ್ಬಿಟ್ಟಾರ, ಒಂದೇ ಚೇರು. ಅಣ್ಣ ವೇದಿಕೆಗೆ ಆಗಮಿಸಬೇಕು ಅಂದರು. ವೇದಿಕೆಗೆ ಒಬ್ಬನೇ ಕುಂತೀನಿ. ಆ ಅಕ್ಕ ನಿಂತು ಮಾತಾಡಿದ್ಲು, ಮಾತೆಯರೇ ಮಹಿಳೆಯರೇ, ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗೋಣ ಅಂದು ನಾನು ನೋಡಿದ್ಲು. ಅಕ್ಕ ಏನಕ್ಕ ನಮ್ಮ ಯಾಕೆ ಹಿಂಗೆ ಸಿಗಾಕ್ಬಿಟ್ರಿ ನೀವು? 350 ಮಂದಿ ಒಮ್ಮೆಲೆ ಒಗ್ಗಟ್ಟಾದ್ರೆ ನನ್ನ ಪರಿಸ್ಥಿತಿ ಏನು? ಅಣ್ಣ ನಿಮ್ಗೆ ಗೊತ್ತಿಲ್ಲ, ಸುಮ್ಮನಿರು ಅಂದು. ಸರಿಯಾಗಿ ಏನಾರು ಮಾಡಿರಿ, ದೇವರಿದ್ದಾನೆ ಅಂತ ತಿಳ್ಕೊಂಡು ಗಪ್ಪಾದೆ. ಮಾತೆಯರೇ ಮಹಿಳೆಯರೇ, ನಾವೆಲ್ಲರೂ ಒಗ್ಗಟ್ಟಾಗೋಣ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತಿರಲಿ. ಏನಕ್ಕ? ನಾನು ಕೈಕಾಲು ನೋಡ್ಕೊತ್ಬಿಟ್ಟು, ಈ 350 ಮಂದಿ ಬಂದಾರಲ್ಲ ಅಂದು ನಾನು ನೋಡಿದ್ಲು. ಬಡಿಯಕ್ಕನ ಅಂದೆ, ಕೇಳಿಲ್ಲ. 350 ಮಂದಿ ಹೆಣ್ಮಕ್ಳು ಬೇರೆಯವ್ರ ಕಡೆ LIC ಪಾಲಿಸಿ ಮಾಡ್ಸೋಕೆ ಹೊಂಟಿದ್ರು. ನಾನಂದೆ, ಯಾರು ತಲೆ ಮಾಡಿಸ್ಬೇಡ್ರಿ, ಅಣ್ಣನ ತಲೆ ಮಾಡಿಸ್ರಿ, ಅಣ್ಣನ ಕೈಗುಣ ಚಲೋ ಐತಿ. ಇಷ್ಟಂದ್ರೆ ಏನಾಗ್ತಿದ್ದಲ್ಲ, ಅಕ್ಕ ನನ್ನ ಮೇಲೆ ಭಾಳ ಪ್ರೀತಿ ಇದ್ಲು. ಇನ್ನೊಂದು ಹೆಜ್ಜೆ ಮುಂದಿಟ್ಟು ಇನ್ನೊಂದು ಮಾತು ಹೇಳಿಬಿಟ್ಲು. ನಾನು ಹೇಳಿದೆ, ಅಣ್ಣನ ತಲೆ ಮಾಡಿಸ್ರಿ, ಅಣ್ಣನ ಕೈಗುಣ ಚಲೋ ಐತೆ, ಅಣ್ಣ 6 ತಿಂಗಳದಾಗ ರಿಸಲ್ಟ್ ಕೊಟ್ಟು ಬಿಡ್ತಾನೆ. ಇದು ರಿಸಲ್ಟ್ ಅಂತೀರಿ. ಹಂಗೆ ಈಗ ನೋಡ್ರಿ, ನಿಮಗೆಲ್ಲ ಅನುಭವ ಇರ್ತದೆ. ಯಾರಾದ್ರೂ ನಮ್ಮೊಬ್ಬ ಗೆಳೆಯ ಹೊರದೇಶಕ್ಕೆ ಇರ್ತಾನೆ, 15-20 ವರ್ಷಕ್ಕೊಮ್ಮೆ ಬರ್ತಿರ್ತಾರೆ, 10 ವರ್ಷಕ್ಕೂ 15 ವರ್ಷಕ್ಕೊಮ್ಮೆ ಬರ್ತಿರ್ತಾರೆ. 10 ವರ್ಷದ ನಂತರ ಬಂದ್ರಂದ್ರೆ ಆ ಗೆಳೆಯರಿಗೆ ಏನು ಗೊತ್ತಾ, ನನ್ನ ಹಳೆಯ ಗೆಳೆಯ ಅಂದ್ರೆ ಹೆಂಗಿದ್ದಾರೆ, ಅವ್ರ ಮನೆಗೆ ಹೋಗ್ತಾರೆ, ಭೇಟಿ ಆಗ್ತಾರೆ, ಅವ್ರಿಗೊಂದು ಏನೋ ಗಿಫ್ಟ್ ತಂದಿರ್ತಾರೆ, ಕೊಟ್ಟಿರ್ತಾರೆ. ಹಿಂಗೆ ದುಬೈದಾಗಿದ್ದ 10 ವರ್ಷ ಆದಮೇಲೆ ಒಬ್ಬ ಬಂದಮೇಲೆ ಹಿಂಗೆ ಭೇಟಿ ಆದ. ದಿಲೀಪಣ್ಣ ಅವರು ಇವ್ರು ಎಲ್ಲಿದ್ದಾರೆ, ಯಾವ್ರು ಚಲೋ ಇದ್ದಾರೆ, ಇವ್ರು ಏನಾಗ್ಯಾರ, ಯಾವ್ದು ಕಾರ್ಪೊರೇಟ್ರ್ ಆಗ್ಯಾರ, ಮತ್ತು ಇವ್ರು ಏನಾಗ್ಯಾರ. ಇವನು ಅವಾಗ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದ, ಅವ ಕೇಳಲಿಲ್ಲ. ಇವ್ರು ದಿಲೀಪಣ್ಣ ಅಂದ, ನಿನಗೊಂದು ಗೊತ್ತಿಲ್ಲ ಅಣ್ಣ, ಏನು ನಿಮ್ಮ ಕ್ಲೋಸ್ ಫ್ರೆಂಡ್ ಇದ್ನಲ್ಲ? ಹಾಂ ಗೊತ್ತಲ್ಲ, ಅವ್ರ ಮನೆಗೆ ಹೋಗೋಣ ಬಾ ಅಂದ. ಯಾಕೆ ಅಂದ, ಅವ ಎಲ್ಲಿದ್ದಾನೀಗ? ಅವ್ರ ಮನೆಗೆ ಹೋಗೋಣ ಬಾ ಅಂದ. ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟ. ಹೋದ ಮೇಲೆ ಅವ್ರ ಮನೆಗೆ ಅವ್ನು ನೋಡಿದ, ಫೋಟೋಕ್ಕೆ ಹಾರ ಇತ್ತು. ಅವ್ನು ತೀರ್ಕೊಂಬಿಟ್ಟಾನ, ಇವ್ನು ಗೊತ್ತೇ ಇಲ್ಲ. ಆಯಿತು, ಅವನು ಮಾತಾಡ್ಕೊಂತ ಕೂತ್ಕೊಂಡ. ಒಯ್ನಿ ಏನಾಗಿತ್ತು ರೀ ಅಂತ. ಏನಿಲ್ಲರಿ, ಇಡ್ಲಿ ಮಾಡಿದ್ದೆ, ಚಟ್ನಿ ಮಾಡಬೇಕಾಗಿತ್ತು, ಹಸಿಮೆಣಸಿಕಾಯಿ ತೊಗೊಂಬ ಅಂತಂದು ಮಾರ್ಕೆಟ್ಗೆ ಕಳಿಸ್ದೆ. ಹೋಗೋ ಕಾಲಕ್ಕೆ ಸ್ವಲ್ಪ ಜಲ್ದಿ ಬಂದುಬಿಡ್ರಿ ಅಂದಿದ್ದೊಂದು ತಪ್ಪಾಯ್ತು ರೀ. ಗಾಡಿ ತೊಗೊಂಡು ಸ್ಪೀಡಾಗಿ ಹೋಗಿ ಹಸಿಮೆಣಸಿಕಾಯಿ ತೊಗೊಂಡು ಬರೋ ಕಾಲಕ್ಕೆ ಆಕ್ಸಿಡೆಂಟ್ನೊಳಗೆ ತೀರ್ಕೊಂಬಿಟ್ರು. ಆಕೆ ಕಣ್ಣೀರು ಒರೆಸುವಂತ ನಮ್ಮ ಯಜಮಾನ್ರನ್ನ ಹಸಿಮೆಣಸಿಕಾಯಿ ನುಂಗಿಬಿಟ್ಟಿತ್ತು ಅಂದ್ಲಕ್ಕಿ. ಇವಾಗ ಸುಮ್ಮನೆ ಇದ್ಬಿಟ್ರೆ ಆಗೋಯ್ತು. ಹೊಳ್ಳಿ ಬರೋ ಕಾಲಕ್ಕೆ ಮತ್ತೆ ಒಳಗೆ ಹೋಗಿ ಅವ್ರಿಗೆ ಕೇಳಿದ, ಈಗ ಜೀವನ ಹೆಂಗೆ ನಡೆದದ ರೀ ಅಂದ. ಆ ಹೆಣ್ಮಗಳು ಹೇಳಿದ್ದು, ಒಣ ಮೆಣಸಿನಕಾಯಿ ಮೇಲೆ ನಡೆಸೀನಿ ರೀ ಅಂದ. ಅವ್ನು ಗಾಬರಿ ಆಗಿಬಿಟ್ಟ. ಬಂದು ದಿಲೀಪ್, ಅಲ್ಲ ಹಸಿ ಮೆಣಸಿನ್ಕಾಯಿ ತರಕ್ಕೆ ಹೋದ ಸತ್ತು ಬಿಟ್ಟಾನ, ಈಕೆ ಒಣ ಮೆಣಸಿನ್ಕಾಯಿ ಮೇಲೆ ಜೀವನ ನಡೆಸಿ ಅಂತೇಳಿ ಇದು ಏನು ನಾನು ತಿಳಿವಲ್ತಲ್ಲ ಅಂದ. ಆಗ ಇವ್ರು ಹೇಳಿದರು, ಏನಿಲ್ಲ, ಈಗ ಒಣ ಮೆಣಸಿಗೆ ಖಾರ ಕುಟ್ಟ ಮೆಷಿನ್ ಹಾಕ್ಯಾಳ, ಆ ಒಣ ಮೆಣಸಿನ್ಕಾಯಿ ತಂದು ಅಲ್ಲಿ ಕೊಡ್ತಾರೆ, ಅದು ಕುಟ್ತಾರೆ, ಕುಟ್ಟಿ ಅವ್ರಿಗೆ ಕೊಡ್ತಾರೆ, ಅದ್ರ ಮೇಲೆ ಜೀವನ ನಡೆದದ. ಆದರೂ ಭಾಳ ಸಸ್ಪೆನ್ಸ್ ಮಾತಾಡ್ತಾರಪ್ಪ ನಿಮ್ಮ ಮಂದಿ ಅಂದ. ನಾನು ಎಲ್ಲಿ ಇರ್ತೀನಿ ಭಾಳ ಸಸ್ಪೆನ್ಸ್ ಇರ್ತದೆ. ಇವತ್ತು ಸನ್ಮಾನನ ಹಂಗೆ ಸಸ್ಪೆನ್ಸ್ ಇಟ್ಟಾರ ಅವರು.